ಬೇಗ 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 ಬಾ ಮಗು. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಎಂಟೈರ್ ತಂಡದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಹೊರಗಡೆ ಬಂದು ಜನ ಮಾತಾಡ್ತಿರುವಂಥ ಖುಷಿಯಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿರುವಂಥ ಮಾತುಗಳು ನಮಗೂ ಖುಷಿ ಕೊಟ್ಟಿದೆ. ಒಂದೇ ಒಂದು ರಿಕ್ವೆಸ್ಟು, ಎಲ್ಲರೂ ಸೇರಿ ಮಾಡಿರುವಂಥದ್ದು ಒಂದು ತುಂಬ ಪ್ರಾಮಾಣಿಕ ಪ್ರಯತ್ನ. ಈ ಸಿನಿಮಾ ಗೆಲ್ಲಬೇಕು, ಇಲ್ಲಿರೋ ಪ್ರತಿ ಟೆಕ್ನಿಷಿಯನ್ನು ಗೆಲ್ಲಬೇಕು, ಇಲ್ಲಿರೋ ಪ್ರತಿ ಆ್ಯಕ್ಟ್ರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಆ ಗೆಲುವು ನಾವೆಲ್ಲ ನೋಡಬೇಕು ಅಂತಿದ್ರೆ ಅದೆಲ್ಲ ನೀವು ಬಂದು ಸಿನಿಮಾ ನೋಡಿ ಇನ್ನೊಂದಷ್ಟು ಜನನ ಸಿನಿಮಾ ಕಳಿಸಿದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಒಂದು ವರ್ಷ ಮುಂಚೆ ಶುರುವಾಗಿದ್ದ ಜರ್ನಿ ನಮ್ಗೆ ಏನು ಅನಿಸುತ್ತೋ ಆ ಒಂದು ಈ ಥರ ಒಂದು ವಿಷನ್ ಇಟ್ಕೊಂಡು ಅದ್ರ ಮೇಲೆ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಈ ಸಿನಿಮಾನ ಸಾಕಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ನಮ್ಮ ಆಶಯ. ಸೊ ಮರ್ಯಾದೆ ಪ್ರಶ್ನೆ ಈಗ ನಿಮ್ಮದು. ಇಲ್ಲ ಸರ್, ಅದು ಟೆಕ್ನಿಕಲಿ ಕೆಲವು ವಿಷಯಗಳಿರುತ್ತೆ. ಅಪ್ಲೋಡಿಂಗು ಡೌನ್ಲೋಡಿಂಗ್ ಅನ್ನೋವಂಥದ್ದು ಗೊತ್ತೇ ಇರುತ್ತೆ ನಿಮಗೆ. ಅದು ಆ್ಯಕ್ಚುಲಿ ಸೊ ಅದು ಯಾರೂ ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ. ಸರ್ವರ್ ಅಂತ ಒಂದಿರುತ್ತೆ, ಆ ಸರ್ವರ್ ಕೈ ಕೊಟ್ಟಾಗ ಯಾರೂ ಅದನ್ನು ಹೆಲ್ಪ್ಲೆಸ್ ಆಗಿದ್ವಿ. ಸೊ ಎಲ್ಲ ಸಾರ್ಟ್ ಔಟ್ ಆಗಿದೆ. ಇಲ್ಲ, ಚಾನ್ಸೇ ಇಲ್ಲ. ನಮ್ಮ ಹೇಮಂತ್ ಅವರು, ನಮ್ಮ ಡಿಸ್ಟ್ರಿಬ್ಯೂಟ್ರು ಈ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಮೆಚ್ಚಿ ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ನಮಗೊಂದು ಎನರ್ಜಿ ಕೊಡ್ತಿದ್ದಾರೆ. ಆ್ಯಂಡ್ ಇವತ್ತು ಎಲ್ಲ ಕರ್ನಾಟಕದಾದ್ಯಂತ ಆಲ್ಮೋಸ್ಟ್ ಒಂದು 78ರಿಂದ 80 ಥಿಯೇಟ್ರ್ಗಳಲ್ಲಿ ಆಲ್ರೆಡಿ ಇದ್ದೀವಿ. ಇದೊಂದು 3-4 ದಿನಗಳಲ್ಲಿ ಜನ ನೋಡಿ ಇದನ್ನು ಇಷ್ಟಪಟ್ಟು ಇದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋವಂಥ ಡೆಫಿನೆಟ್ ಕಾನ್ಫಿಡೆನ್ಸ್ನಲ್ಲಿ ಇದ್ದೀವಿ. ಬನ್ನಿ, ನೀವು ಎಲ್ಲಿ ಬನ್ನಿ. ಎಸ್ ಸರ್, ಇದು ಮೊದಲನೇ ದಿನದಲ್ಲಿ ಆಬ್ವಿಯಸ್ಲಿ ಎಲ್ಲ ಸಿನಿಮಾ ತಂಡಗಳಿಗೂ ಕೂಡ ತಮ್ಮದೇ ಆದಂಥ ಒಂದು ಕೆಲವು ಚಾಲೆಂಜಸ್ ಅಂತ ಇರುತ್ತೆ. ಬಟ್ ಅದೆಲ್ಲ ಸಾಲ್ವ್ ಆಗಿದೆ. ಸೊ ಇವತ್ತು ಯಾರ್ಯಾರು ಈ ಸಿನಿಮಾ ನೋಡಿದ್ದಾರೆ, ಹೊರಗಡೆ ಬಂದು ಜನ ನಮ್ಮನ್ನೆಲ್ಲ ಟ್ಯಾಗ್ ಮಾಡಿ ಮಾತಾಡ್ತಿದ್ದಾರೆ, ಅದೆಲ್ಲ ಖುಷಿ ಕೊಟ್ಟಿದೆ. ಆ್ಯಂಡ್ ಕರ್ನಾಟಕದ ಎಲ್ಲ ಕಡೆಗೂ ಇದಿದೆ. ಕೇಳ್ಕೊಳ್ಳೋದು ಇಷ್ಟ, ನಿಮ್ಮ ಹತ್ತಿರದ ಚಿತ್ರಮಂದಿರ ಯಾವುದು ಅಂತ ಏನೋ ಎಲ್ಲ ಆನ್ಲೈನಲ್ಲಿ ಅದನ್ನು ಎಲ್ಲರೂ ಕೂಡ ಶೇರ್ ಮಾಡಿದ್ದೀವಿ, ಎಲ್ಲೆಲ್ಲಿ ಥಿಯೇಟರ್ಸ್ ಇದೆ ಅನ್ನೋದು. ಸೊ ಪ್ಲೀಸ್ ಈ ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೊಂದಷ್ಟು ಜನನ ಥಿಯೇಟ್ರ್ ಕಳಿಸ್ಕೊಡಿ. ಥ್ಯಾಂಕ್ ಯು. ಸಾರಿ ಲೇಟ್ ಆಯಿತು. ಥ್ಯಾಂಕ್ ಯು. ಗುಡ್ ನೈಟ್. ಶುಭರಾತ್ರಿ. ಲೇಟ್ ಆಯಿತು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.